ನಾನು ನಿಮ್ಮ ಸ್ವಾತಿ ಶೆಟ್ಟಿ. ನಮ್ಮ ಹಿಂದೂ ಧರ್ಮದ ದೇವರಾಗಿರುವ ಶಬರಿಮಲೆಯ ಅಯ್ಯಪ್ಪ ಅವರು ಹುಟ್ಟಿರೋದು ಯಾಣದಲ್ಲಿ. ಅದರ ಬಗ್ಗೆ ಇವತ್ತು ನಾಗರಾಜ್ ಶೇಟ್ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹೌದು ಸ್ವಾತಿ ಅವರೇ, ಈಗಾಗಲೇ ನಮ್ಮ ಒಂದು ಹರಿಹರ ಪುತ್ರನೆಂದು ಒಂದು ಹೆಸರನ್ನು ಪಡೆದಂತಹ ಅಯ್ಯಪ್ಪ ಸ್ವಾಮಿ ಯಾಕೆ ಕೇಳಿದರೆ, ಒಂದು ನಮ್ಮ ಭಸ್ಮಾಸುರನನ್ನು ಭಸ್ಮ ಮಾಡಬೇಕಾದ್ರೆ ಅಲ್ಲಿ ಮೋಹಿನಿ ಶಿಖರ ಮತ್ತು ನಮ್ಮ ಭೈರವೇಶ್ವರ ಶಿಖರ ಏನಿದೆ, ಅಲ್ಲಿ ಏನೋ ಭಸ್ಮಾಸುರನ ಭಸ್ಮ ಆದ ನಂತರ ಏನಾಗ್ತದೆ ಕೇಳಿದ್ರೆ, ಅಲ್ಲಿ ಏನು ಇಬ್ಬರು ಮಿಲನ ಆಗ್ತದೆ. ಯಾಕಂದರೆ ಮೋಹಿನಿ ರೂಪದಲ್ಲಿ ವಿಷ್ಣು ಇರ್ತಾನೆ, ಮತ್ತು ಹರನ ರೂಪದಲ್ಲಿ ಈಶ್ವರನಿರ್ತಾನೆ, ಹರಿಯ ರೂಪದಲ್ಲಿ ಮೋಹಿನಿ ಇರ್ತಾಳೆ. ಆವಾಗ ಹರಿಹರನ ಮಿಲನ ಆದ ನಂತರ ಆ ಒಂದು ಕೂಸು ಜನ್ಮ ಪಡೀತದೆ. ಅದುವೇ ಏನು ಅಯ್ಯಪ್ಪ ಸ್ವಾಮಿ ಆಗಿರ್ತಾನೆ. ಆ ಒಂದು ಇದರಲ್ಲಿ ಮತ್ತು ನಮ್ಮ ಕೇರಳ ಮೂಲದ ಏನು ಪಂದಳ ರಾಜ ಏನಿರ್ತಾನೆ, ಅವನಿಗೆ ಒಂದು ಕನಸು ಬೀಳ್ತದೆ. ಯಾಕಂದರೆ ಈ ಯಾಣ ಭಾಗದಲ್ಲಿ ಒಂದು ಇಂಥ ಮಗು ಇದೆ, ನೀವೊಂದು ತಂದುಕೊಂಡು ನೀವು ಸಾಕಿದ್ರೆ ನೀವು ಮಕ್ಕಳಾಗ್ತಾರೆ ಅಂತ. ಆತ ಈ ಒಂದು ನಮ್ಮ ಜಿಲ್ಲೆಯ ಬಂದ್ಕೊಂಡು ಅವರು ಅಲ್ಲಿ ಪಂದಳ ರಾಜ ಏನಿರ್ತಾನೆ ಅಯ್ಯಪ್ಪ ಸ್ವಾಮಿಯನ್ನು ಸಾಕ್ಕೊಂಡು, ತಮಗೆಲ್ಲ ಗೊತ್ತಿದೆ ಮಹಿಷಿಯನ್ನು ಸಂಹಾರ ಮಾಡುವಂಥದ್ದು. ಅದಕ್ಕಾಗಿ ಆತನ ನಾಮಕರಣ ಏನಾಗಿರ್ತದೆ, ಹರಿಹರ ಸುತ ಅನ್ನುವಂಥದ್ದು. ಹರಿ ಮತ್ತು ಹರನ ಮಿಲನದಿಂದ ಆಗಿರುವಂಥ ಒಂದು ಹುಡುಗ ಆತ. ಯಾಕಂದರೆ ನಮ್ಮ ಒಂದು ಹಳೇಬ್ರು ಏನು ಮಾಡಿದೆ, ಈಗ ಕೆಲವೊಂದು ಜನ ಏನು ಮಾಡಿದ್ದಾರೆ ಅಂದರೆ ಅದು ತಿರ್ಚಿದ್ದಾರೆ ಕೇರಳದವರೆಲ್ಲ. ಯಾಕಂದರೆ ಈ ಹರಿಹರ ಮಿಲನ ಮತ್ತು ನಮ್ಮ ಯಾಣದಲ್ಲಿ ಬಿಟ್ಟರೆ ಬಾಕಿ ಎಲ್ಲೂ ಆಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಯಾಣದವನೇ ನಮ್ಮ ಹರಿಹರ ಪುತ್ರನಾದಂಥ ಅಯ್ಯಪ್ಪ ಸ್ವಾಮಿ ನಮ್ಮ ಊರಿನ ನಮ್ಮ ಜಿಲ್ಲೆಯವನೇ ಮತ್ತು ನಮ್ಮ ಕುಮಟಾ ತಾಲೂಕಿನವನೇ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ ಅದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ನೋಡಿ ಭಸ್ಮಾಸುರನ ಭಸ್ಮ ಮಾಡಿದ್ದಾರೆ. ಅಲ್ಲಿ ಮಣ್ಣು ಕೂಡ ಕಪ್ಪದೇ ಇದೆ. ಮಣ್ಣು ಕೂಡ ಕಪ್ಪದೇ ಇದೆ. ಮತ್ತು ಅಂದರೆ ಮೋಹಿನಿ ಶಿಖರ ಆಗಿರ್ಬೋದು, ಈ ಶಿಖರ ಏನು ಮತ್ತು ಭೈರವೇಶ್ವರ ಶಿಖರ ಎಲ್ಲ ನಿಮಗೆ ನೈಜ ನಿಮಗೆ ನಿದರ್ಶನ ಸಿಗ್ತದೆ ಅಲ್ಲಿ ಹೋದರೆ ಪ್ರತಿಯೊಂದಕ್ಕೂ. ಅದಕ್ಕೋಸ್ಕರ ಈಗ ನಮ್ಮ ಒಂದು ಜಿಲ್ಲೆಯ ಒಂದು ಹೆಮ್ಮೆಯ ಪುತ್ರನಾದಂತಹ ಅಯ್ಯಪ್ಪ ಸ್ವಾಮಿಗೆ ನೂರಾರು ನಮನವನ್ನು ಹೇಳ್ತಾ ಇದೆ.